ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಕ್ ಕಂಟೆಂಟ್ ಕ್ರಿಯೇಟರ್ ಎ ಜೀವನರ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ರಾಕ್ ಕಂಟೆಂಟ್ ಕ್ರಿಯೇಷನ್. ಸೊ ತುಂಬ ದಿನ ಆದಮೇಲೆ ನಾನು ಬಾಮಗ ಮಾಂಗ ಬಗ್ಗೆ ಮಾತಾಡೋಣ ಅಂತ ಸೆಕೆಂಡ್ ಎಪಿಸೋಡ್ ತೊಗೊಂಡು ಬರ್ತಾಯಿದ್ದೀನಿ. ನಂಗೆ ಗೊತ್ತು ತುಂಬ ಟೈಮ್ ಆಗಿಬಿಡ್ತು ಅಂತ, ಬಟ್ ಟುಡೇಸ್ ಇನ್ ದಿಸ್ ಎಪಿಸೋಡ್ ಆಫ್ ಬಾಮಗ ಮಾಂಗ ಬಗ್ಗೆ ಮಾತಾಡೋಣ. ಒಂದು ಅಬ್ಸಲ್ಯೂಟ್ ಮಾಸ್ಟರ್ ಪೀಸ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸೊ ಇವತ್ತು ನಾವು ರೆಕಮೆಂಡ್ ಮಾತಾಡ್ತಿರೋ ಮಾಂಗ ಬಗ್ಗೆ ಹೆಸರು ಬಜರ್ಕ್ ಅಂತ. ಬಜರ್ಕ್ ಈಸ್ ಇವಾಗ ಬಜಾಕ್ ಅಂತ ನೀವು ಮಾಂಗ ನೋಡಿ ಅಂದ್ರೂ ನಿಮಗೆ ಗೊತ್ತೇ ಇರುತ್ತೆ. ಬಜಾಕ್ ಅಂದರೆ ಈ ಟ್ಯಾಟೋ ಆಗಲಿ ಇದಾಗಲಿ ಆಮೇಲೆ ಪ್ಯಾನಲ್ಸ್ ಆಗಲಿ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ. ಮತ್ತು ಒಂದು ನೀವು ಅದನ್ನು ನೋಡಿಲ್ಲ ಅಂದ್ರೂ ಒಂದು ಮೀಮ್ ಅಂತೂ ನೀವು ಅದನ್ನು ನೋಡ್ತಿರ್ತೀರ, ದ ಸ್ಕೆಲಿಟನ್ ಮೀಮ್. ಅದು ತುಂಬ ಫೇಮಸ್ ಆಗಿದೆ, ಟ್ರೋಲ್ ಪೇಜಸ್ ಅವ್ರು ತುಂಬ ಯೂಸ್ ಮಾಡ್ತಾರೆ. ಆದರೆ ಬಜಾಕ್ ಬಗ್ಗೆ ನಾನು ಹೇಳೋಕ್ಕಾದರೆ, ಬಜಾಕ್ ಕ್ರಿಯೇಟ್ ಮಾಡಿದ್ದು ಕೆಂತಾರೋ ಮ್ಯೂರಾ ಅಂತ. ಅವರು ಇವಾಗ ನಮ್ಮ ಜೊತೆಲಿ ಇಲ್ಲ, ಅವರು ತೀರೋಗಿದ್ದಾರೆ. ಸೊ ಬಜಾಕ್ದ ಸ್ಟೋರಿ ನಾನು ನಿಮಗೆ ಹೇಳೋದಾದರೆ, ಬಜಾಕ್ ಸ್ಟೋರಿ ಫಾಲೋ ಮಾಡೋದು ಗಟ್ಸ್ ಅಂತ ಒಂದು ವಾರಿಯರ್ ಹೆಸರು. ಅವನ ಸ್ಟೋರಿ ಫಾಲೋ ಮಾಡೋದು ವಾರಿಯರ್ ಹೂ ಆ್ಯಸ್ ಅನ್ಡೈಯಿಂಗ್ ಆಫ್ ವಿಲ್ ಪವರ್. ಅವನ್ನ ನೀವು ಏನೇ ಮಾಡಿ ಅವನು ನಿಲ್ಲಿಸೋದಿಲ್ಲ. ಅವನು ಒಂಥರ ಅವನು ಏನು ಕಿಲ್ಲಿಂಗ್ ಮಿಷಿನ್ ಥರ. ಅವನಿಗೆ ನೀವು ಏನು ಇದು ಮಾಡಿದ್ರು, ಏನೇ ನೀವು ತಡೆ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವ್ನು ನಿಲ್ಲಲ್ಲ. ಅವ್ನು ನುಗ್ತಾನೆ ಮತ್ತು ಎದೋಲ್ತಾನೆ ವಿತ್ ಈಸ್ ಅನ್ಡೈಯಿಂಗ್ ಆಫ್ ವಿಲ್ ಪವರ್. ಸೊ ನಾನು ನಿಮಗೆ ಒಂದು ಸ್ಟೋರೀಸ್, ಇದೊಂದು ಇನ್ನು ಬಜಾಕ್ ನಾನು ಹೇಳಬೇಕಂದ್ರೆ ಇಟ್ಸ್ ಅ ಡಾರ್ಕ್ ಸೈಕಾಲಜಿಕಲ್ ಮಾಂಗ. ಮತ್ತು ಇದರಲ್ಲಿ ಇರುವಂಥ ಜಾಸ್ತಿ ಎಲ್ಲ ಮಿಡಿವಲ್ ಟೈಮಿನಲ್ಲಿ ಇದು ಮಾಡಿದ್ದು, ಅದಕ್ಕೆ ಇದು ತುಂಬ ಡಾರ್ಕ್ ಇರುತ್ತೆ. ಮತ್ತು ರಾಗ್ ಎಲ್ಲ ತೋರಿಸ್ತಾರೆ, ಬ್ಲಡ್ ಆಗಲಿ ಅದಾಗಲಿ ಬೇರೆ ಎಲ್ಲ. ಮತ್ತು ಈ ಮಾಂಗದಲ್ಲಿ ನಾವು ಗಟ್ಸ್ ಸ್ಟೋರಿ ಅಂತ ಹೇಳಿದೆ. ಸೊ ಗಟ್ಸ್ ನಾನು ಒಂದು ಸ್ವಲ್ಪ ನಿಮಗೆ ಇಂಟ್ರೊಡಕ್ಷನ್ ಥರ ಕೊಡೋದಾದರೆ, ಅವನು ಹುಟ್ಟಿದಾಗಿಂದನೇ ಅವನು ಎಲ್ಲ ಫುಲ್ ಸ್ಟ್ರಾಟಜಿ ಇತ್ತು. ಫಸ್ಟ್ ಅವನು ಹುಟ್ಟಿದ್ದು ಅವ್ರ ಅಮ್ಮ ಕಾಪ್ಸ್, ಅಂದರೆ ಅವ್ರ ಅಮ್ಮ ಶವದಿಂದ ಅವ್ರ ಅಮ್ಮ ಸತ್ತೋಗಿದ್ರೆ ಅವನು ಹಿಂಗೆ ಹುಟ್ಟುತ್ತಾನೆ. ಅಕ್ಕಪಕ್ಕದಲ್ಲೆಲ್ಲ ಬರೀ ಶವಗಳೇ ಇರುತ್ತೆ. ಆ ಜಾಗದಲ್ಲಿ ಅವನು ಹುಟ್ಟಿ ಅದಾದಮೇಲೆ ಒಬ್ಬ ವಾರಿಯರ್ ಅವನ್ನ ಅಡಾಪ್ಟ್ ಮಾಡ್ಕೋತಾನೆ. ಒಂದು ಟ್ರೂಪ್ ಥರ ಇರುತ್ತೆ, ಸೋಲ್ಜರ್ಸ್ ಟ್ರೂಪ್. ಅವ್ರನ್ನ ಆಮೇಲೆ ಬೆಳೆಸ್ತಾರೆ. ಅವನಿಗೆ ಇವಾಗ ಏನು ನೀವು ಅನ್ಕೋಬೋದು, ಇವಾಗ ಒಂದು ಪರವಾಗಿಲ್ಲ ಚೆನ್ನಾಗಿದೆ ಅಂತ. ಬಟ್ ಅಟ್ ದ ಏಜ್ ಆಫ್ 8 he had to kill is the ಚೀಫ್ ಆಫ್ ಟ್ರೂಪ್. ಯಾಕಂದರೆ ನಾನು ನಿಮಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ನೀವು ಓದಿ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಅದಾದಮೇಲೆ ಅವ್ನು ಒಬ್ಬನೇ ಓಡಾಡ್ತಾ ಇರ್ತಾನೆ. ಅದಾದಮೇಲೆ ಅವ್ನು ಮೀಟ್ ಮಾಡೋದು ಗ್ರಿಫಿತ್ ಅವನೇ ನಮ್ಮ ಅಂಟಾಗನಿಸ್ಟ್ ವಿಲನ್. ಇವಾಗ ನೀವು ಕೇಳ್ಬೋದು, ಅವನೇನು ವಿಲನ್ ಅವ್ನ ಜೊತೆ ಇರ್ತಾನೆ. ಎಸ್, ದಿ ಸ್ಟೋರಿ ಆಲ್ಸೋ ಹ್ಯಾಸ್ ಬಿಟ್ರೇಯಲ್ ಇನ್ ಇಟ್ ಆ್ಯಂಡ್ ಐ ವಿಲ್ ಟೆಲ್ ಯು ಅಹೆಡ್ ಸ್ವಲ್ಪ ಆದಮೇಲೆ. ಸೊ ಅದಾದಮೇಲೆ ಅವನು ಅವ್ರ ಜೊತೆ ಇರ್ತಾನೆ ಗ್ರಿಫಿತ್ ಮತ್ತು ಅವರ ಹಾಕ್ಸ್ ಅಂತ, ದ ಟೀಮ್ ಹೆಸರು ಹಾಕ್ಸ್ ಅಂತ. ಆಮೇಲೆ ಅವನು ಅವ್ರ ಜೊತೆ ಅವನು ಫ್ಯಾಮಿಲಿ ಥರ ಇದಾಗ್ಬಿಡುತ್ತೆ. ಅದಾದಮೇಲೆ ಅವನು ಅನ್ಕೊತಾನೆ, ನಾನೇ ಒಂದು ಸಪ್ರೇಟ್ ಪಾತಾಗಿ ಹೋಗ್ತೀನಿ, ಜೊತೆಲಿರಲ್ಲ ಅಂತ ಹೇಳ್ಬಿಟ್ಟು ಅವ್ನು ಹೋಗ್ತಾನೆ. ಬಟ್ ಆಫ್ಟರ್ ದಟ್ ಈಗ ಗ್ರಿಫಿತ್ನ ಒಂದು ಸತಿ ಅವನೊಂದು ತಪ್ಪು ಮಾಡಿರ್ತಾನೆ, ಅವನ್ನ ಸಾಯಿಸಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದಾದಮೇಲೆ ಗಟ್ಸ್ ಹೋಗಿ ಅವನ್ನ ರಿಲೀಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ. ಬಟ್ ಅದೇ ಒಂದು ದೊಡ್ಡ ತಪ್ಪಾಗಿಬಿಡುತ್ತೆ. ಅದಾದಮೇಲೆ ಅವನು ಒಂದು ಬೆಂಟೇಲ್ ಅಂತ ಇರುತ್ತೆ, ಅದೊಂದು ಇದು ಗಾಡ್ ಇದು ಕರ್ಸ್ದು ಇದ್ರ ಥರ, ಅದನ್ನು ಅವ್ನು ಆ್ಯಕ್ಟಿವೇಟ್ ಮಾಡ್ತಾನೆ. ಅದಾದಮೇಲೆ ದ ಎಕಲಿಪ್ಸ್ ಆರ್ಕ್ ಸ್ಟಾರ್ಟ್ ಆಗುತ್ತೆ. ಎಕಲಿಪ್ಸಲ್ಲಿ ನಿಮಗೆ ಎಲ್ಲ ಥರ ಎಲ್ಲ ನೋವು ಇರುತ್ತೆ. ಅವನು ಯಾವ ಟೀಮ್ನ, ಆ ಟ್ರೂಪ್ನ ಅವ್ನು ಯಾವುದು ಫ್ಯಾಮಿಲಿ ಥರ ಅಂದ್ಕೊಂಡಿರ್ತಾನೋ ಆ ಟ್ರೂಪ್ನ ಅವ್ನು ಕಣ್ಣು ಮುಂದೆನೇ ಸಾಯೋ ಥರ ಇದಾಗುತ್ತೆ. ಒಬ್ಬೊಬ್ಬರೇ ಸಾಯ್ತಾರೆ ಮಾನ್ಸ್ಟರ್ಸ್ ಕಡೆಯಿಂದ. ಆಮೇಲೆ 5 ಹ್ಯಾಂಡ್ಸ್ ಆಫ್ ಗಾಡ್ ಅಂತ ಬರ್ತಾರೆ. ಅವರೆಲ್ಲ ಗಾಡ್ಸ್ ಅಲ್ಲ, ಅವರೆಲ್ಲ ಈವಿಲ್ಸ್ ಮತ್ತು ಇದು ಥರನೇ. ಆ್ಯಂಡ್ ಇಷ್ಟೇ ನಾನು ಹೇಳೋದಾಗಂದ್ರೆ, ಅದ್ರ ಮುಂದೆ ನೀವೇ ಓದಿ ತಿಳ್ಕೊಳ್ಳಿ. ಇನ್ನು ಈ ಮಾಂಗದು ಆರ್ಟ್ ಸ್ಟೈಲ್ ಬಗ್ಗೆ ನಾನು ಹೇಳೋದಾದರೆ, ದಿಸ್ ಮಾಂಗ ಪ್ಯಾನಲ್ಸ್ ಆರ್ ಜಸ್ಟ್ ಅಬ್ಸಲ್ಯೂಟ್ ಇದಂತ ಹೇಳ್ಬೋದು. ಒಂದೊಂದು ಮಾಂಗ ಪ್ಯಾನಲನ್ನು ಅಷ್ಟು ಡೀಟೇಲ್ಡ್ ಆಗಿರುತ್ತೆ, ಅಷ್ಟು ಡಾರ್ಕ್. ಮತ್ತು ನೀವು ಯೋಚನೆ ಮಾಡೋಕ್ಕಾಗಲ್ಲ, ನೀವು ಒಪ್ಪೋದೇ ಇಲ್ಲ ಒಬ್ಬ ಮನುಷ್ಯ ಅದನ್ನು ಮಾಡಿದ್ದಾರೆ, ಅಷ್ಟು ಡೀಟೇಲ್ಡಾಗಿ ಕುತ್ಕೊಂಡು ಅದನ್ನು ಮಾಡಿರ್ತಾರೆ ಅಂತ. ಅಷ್ಟು ಫೈನ್ ಡೀಟೇಲ್ಡ್ ಆಗಿರುತ್ತೆ. ಮತ್ತು ಈ ಮಾಂಗನ ತುಂಬ, ನಾನು ಮತ್ತೆ ಹೇಳ್ತೀನಿ, ಇದು ತುಂಬ 18+ ಮತ್ತು ಡಾರ್ಕ್ ಇರೋದು. ಚಿಕ್ಕ ಮಕ್ಳು ಯಾರಾದರೂ ಇದ್ದರೆ ಅದನ್ನು ನೋಡಬೇಡಿ. ನಿಮಗೆ ಇದನ್ನು ಎಷ್ಟು ಡಾರ್ಕ್ ಇದೆ ಅಂತಂದರೆ, ಬರೀ ನೀವು ಒಂದು ಮಾಂಗದ ಫಸ್ಟ್ ಪೇಜನ್ನ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಏನಕ್ಕೆ ನಿಮ್ಗೆ ಅಷ್ಟು ಹೇಳ್ತಾ ಇದ್ದೀನಿ. ಸೊ ಇಫ್ ಯು ಆರ್ ಸರ್ಚಿಂಗ್ ಫಾರ್, ಸೊ ಇವತ್ತು ಈ ವಿಡಿಯೋಗೆ ಇಷ್ಟೇ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ.
ಬೈ ಬೈ, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.